ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಬುಲ್ಸ್ ಈ ಬಾರಿಯ ಪ್ಲೇ ಆಫ್ ರೇಸ್ನಿಂದ ಎಲಿಮಿನೇಟ್ ಆಗಿರೋದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಇನ್ನೂ ಕೂಡ ಹಲವಾರು ತಂಡಗಳು ಪ್ಲೇ ಆಫ್ಸ್ಗಾಗಿ ಸೆಣಸಾಟವನ್ನು ನಡೆಸ್ತಾ ಇವೆ. ಯಾವ್ಯಾವ ಟೀಮ್ ಇನ್ನೂ ಪ್ಲೇ ಆಫ್ಸ್ನಿಂದ ಆಚೆ ಹೋಗಿಲ್ಲ, ಹಾಗೆಯೇ ಇನ್ನೂ ಕೂಡ ಚಾನ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಬಡ್ಡಿ ಹಾಗೆಯೇ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡಿ. ಈ ಬಾರಿ ಪಾಯಿಂಟ್ಸ್ ಟೇಬಲ್ ಒಮ್ಮೆ ಗಮನಿಸೋದಾದರೆ ಬೆಂಗಳೂರು ಬುಲ್ಸ್ 8ನೇ ಸ್ಥಾನದಲ್ಲಿದೆ. ಇನ್ನೂ 2 ಮ್ಯಾಚ್ ಇದೆ. ಅದನ್ನು ಗೆದ್ದರೂ ಕೂಡ ಪ್ಲೇ ಆಫ್ಗೆ ಹೋಗಲ್ಲ, ಗೊತ್ತಿದೆ ನಮಗೆ ಅದು. ಅದರ ಕೆಳಗೆ ಇರೋದು ತಮಿಳ್ ತಲೈವಾಸ್ 45 ಪಾಯಿಂಟ್ಸ್ನಲ್ಲಿದೆ, ಅವರು ಕೂಡ ಹೋಗಲ್ಲ. ಯು ಮುಂಬಾ 41 ಪಾಯಿಂಟ್ಸ್, ಅವರು ಕೂಡ ಹೋಗಲ್ಲ. UP ಓಜಸ್ ಹಾಗೂ ತೆಲುಗು ಅದರ ಕೆಳಗೆ ಇದೆ, ಅವರು ಕೂಡ ಹೋಗಲ್ಲ. ಇನ್ನು ಟಾಪ್ 4 ಜೈಪುರ್ ಪಿಂಕ್ ಪ್ಯಾಂಥರ್ಸ್, ಪುಣೇರಿ ಪಲ್ಟಾನ್, ದಬಾಂಗ್ ದಿಲ್ಲಿ ಹಾಗೆಯೇ ಗುಜರಾತ್ ಜೈಂಟ್ಸ್ ಇದೆ. ಈ 4 ತಂಡಗಳು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದೆ. ಇನ್ನು ಉಳಿದಿರೋ ತಂಡಗಳೆಂದರೆ ಪಟ್ನಾ ಪೈರೇಟ್ಸ್, ಹರಿಯಾಣ ಹಾಗೆಯೇ ಬೆಂಗಾಲ್ ಇನ್ನೂ ರೇಸ್ನಲ್ಲಿದ್ದು ಕ್ವಾಲಿಫೈ ಆಗಲು ಸೆಣಸಾಡುತ್ತಿವೆ. ಬೆಂಗಾಲ್ ವಾರಿಯರ್ಸ್ 20 ಮ್ಯಾಚ್ನಲ್ಲಿ 9 ಮ್ಯಾಚ್ ಜಯಶಾಲಿಯಾಗಿ 54 ಪಾಯಿಂಟ್ಸ್ನಲ್ಲಿದೆ. ಮುಂದಿನ 2 ಪಂದ್ಯಗಳು ಬೆಂಗಾಲ್ ವಾರಿಯರ್ಸ್ಗೆ ಡೂ ಆರ್ ಡೈ. ಆ 2 ಪಂದ್ಯಗಳನ್ನು ಜಯಶಾಲಿಯಾಗಿ ಹರಿಯಾಣ ಅಥವಾ ಪಟ್ನಾ ಸೋಲೋದನ್ನು ಅವರು ನಿರೀಕ್ಷಿಸಬೇಕು. ಇದೇ ಅವರ ಪ್ಲೇ ಆಫ್ ಸಿನಾರಿಯೋ. ಹರಿಯಾಣಗೆ 4 ಮ್ಯಾಚ್ ಇದೆ, ಅವ್ರದ್ದು ಅದೇ ದೊಡ್ಡ ಅಡ್ವಾಂಟೇಜ್. ಈ 4 ಮ್ಯಾಚಲ್ಲಿ 1 ಮ್ಯಾಚ್ ಜಯಶಾಲಿ ಆದರೆ ಸಾಕು, ಅವರು ಪ್ಲೇ ಆಫ್ಗೆ ಹೋದ ಲೆಕ್ಕನೇ. ಹಾಗಾಗಿ ಹರಿಯಾಣ ಸ್ಟೀಲರ್ಸ್ದು ಪ್ಲೇ ಆಫ್ ಕ್ವಾಲಿಫಿಕೇಷನ್ ಸಿನಾರಿಯೋ ಸಖತ್ ಸಿಂಪಲ್ ಇದೆ. ಇನ್ನು ಪಟ್ನಾ ಪೈರೇಟ್ಸು 20ರಲ್ಲಿ 10 ಮ್ಯಾಚ್ ವಿನ್ ಆಗಿದ್ದಾರೆ, 63 ಪಾಯಿಂಟ್ಸ್ನಲ್ಲಿದ್ದಾರೆ. ಇವರು ಕೂಡ 2 ಮ್ಯಾಚ್ ಇದೆ, ಅದರಲ್ಲಿ 1 ಟೈ ಅಥವಾ 1 ಮ್ಯಾಚ್ ಜಯಶಾಲಿ ಆದರೆ 100% ಪ್ಲೇ ಆಫ್ಸ್ಗೆ ಹೋಗ್ತಾರೆ. ಹೀಗಿದೆ ಸಿನಾರಿಯೋ. ಈ 3 ತಂಡಗಳಿಗೆ ಸ್ಲಾಟ್ ಇರೋದು 2, 3 ಟೀಮ್ ಇನ್ನೂ ಅಖಾಡಕ್ಕೆ ಹಿಡಿದು ಸೆಣಸಾಡುತ್ತಿವೆ. ನೋಡೋಣ ಯಾವ 2 ಟೀಮ್ ಪ್ಲೇ ಆಫ್ಸ್ನತ್ತ ಲಗ್ಗೆ ಇಡುತ್ತೆ ಅಂತ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಅಪ್ಡೇಟ್ ಅಂತೂ ಕ್ಷಣ ಮಾತ್ರದಲ್ಲಿ ಕೊಡ್ತಾ ಇರ್ತೀವಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ವಿಡಿಯೋ ಹಾಕಲು ಮೋಟಿವೇಟ್ ಕೊಡುತ್ತದೆ. ಥ್ಯಾಂಕ್ ಯು.